श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोऽन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ದ್ವಾದಶೋಧ್ಯಾಯದಲ್ಲಿ 3ನೇ ಶ್ಲೋಕ. ಏವಂ ಕಾಲೋಪಿ ಅನುಮಿತಃ ಸೌಕ್ಷ್ಮ್ಯೇ ಸ್ಥೌಲ್ಯೇ ಚ ಸತ್ತಮ ಸಂಸ್ಥಾನಭುಕ್ತ್ಯ ಭಗವಾನ್ ಅವ್ಯಕ್ತೋ ವ್ಯಕ್ತಭುಕ್ ವಿಭುಃ. ಏವಂ ಕಾಲಃ ಅಪಿ ಅನುಮಿತಃ ಅಂದ್ರೆ ಹಿಂದೆ ಏನ್ ಹೇಳಿದ್ರು, ಹಿಂದಿನ ಶ್ಲೋಕದಲ್ಲಿ ಪರಮಾಣು ಅಂದ್ರೆ ಒಂದು ದ್ರವ್ಯದ ದೃಷ್ಟಾಂತವನ್ನು ಕೊಡ್ತಾ ಇದ್ರು. ದ್ರವ್ಯ ಅಲ್ಲಿ ಪರಮ ಅಂದ್ರೆ ಸೂಕ್ಷ್ಮವಾದ ಭಾಗವೂ ಇದೆ, ಸ್ಥೂಲವಾದ ಭಾಗವೂ ಇದೆ. ಅದು ಎಲ್ಲದರಲ್ಲೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ನಿಯಾಮಕನಾಗಿದ್ದಾನೆ. ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಈಸಿ ಎಂಬುದಕ್ಕಾಗಿ ಈ ದೃಷ್ಟಾಂತವನ್ನು ಕೊಟ್ಟರು. ಹೇಗೋ ಅದೇ ತರ ಕಾಲದಲ್ಲೂ ಕೂಡ ಏನಿದೆ, ಪರಮಾಣು ಕಾಲ ಅಂತ ಇದೆ, ಪರಮ ಮಹತ್ ಕಾಲ ಅಂತ ಇದೆ. ಹೇಗೆ ಪರಮಾಣು ದ್ರವ್ಯ, ಅದೇ ತರ ಪರಮ ಮಹತ್ ಅಂತ ದ್ರವ್ಯ ಅಂತ ಅಂದ್ರೆ ಸೂಕ್ಷ್ಮವಾದ ಪದಾರ್ಥ, ಸ್ಥೂಲವಾದ ಪದಾರ್ಥ, ಅದರಲ್ಲಿ ಪರಮಾತ್ಮ ಒಳಗೆ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗೆ ಅಂತ ಹೇಳಿ, ಹೇಗೋ ಅದೇ ತರ ಕಾಲದಲ್ಲೂ ಕೂಡ ಸೂಕ್ಷ್ಮವಾದ ಕಾಲ, ಮಹತ್ ಕಾಲ ಹಾಗೆ ಅಂತ. ಸೂಕ್ಷ್ಮ ಕಾಲ, ಮಹತ್ ಕಾಲ, ಅದರ ಒಳಗೆ ಕೂಡ ಪರಮಾತ್ಮ ನಿಯಾಮಕನಾಗಿ ಇದ್ದಾನೆ ಹಾಗೆ ಅಂತ. ಸೌಕ್ಷ್ಮ್ಯೇ ಸ್ಥೌಲ್ಯೇ ಚ ಸತ್ತಮ ಸಂಸ್ಥಾನ ಭುಕ್ತ್ಯ ಭಗವಾನ್ ಹಾಗೆ ಇದ್ದು ಪರಮಾತ್ಮ ಏನ್ ಮಾಡ್ತಾನೆ ಹಾಗೆ ಅಂದ್ರೆ ಅವ್ಯಕ್ತ ಪರಮಾತ್ಮ ಯದ್ಯಪಿ ಅವ್ಯಕ್ತ, ಅವನು ಕಾಣಿಸೋದಿಲ್ಲ, ಅವ್ಯಕ್ತನಾಗಿ ಇದ್ದು ಭೋಗವನ್ನ ಮಾಡ್ತಾನೆ. ವ್ಯಕ್ತಭುಕ್ ವ್ಯಕ್ತವಾಗಿ ಇದ್ದು ಕೂಡ ಭೋಗವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನ ಕೇವಲಂ ಪರಮಾಣು ಪರಮಮಹತಿ ದ್ರವ್ಯೆ, ಪರಮಾಣು ಪರಮ ಮಹತ್ ಅಂತ ದ್ರವ್ಯದಲ್ಲಿ ಹೇಗೆ ನೋಡಿದೀವೋ, ಏವ ಮುಕ್ತವಿದೆ ಅನುಮಿತೆ ಶಾಸ್ತ್ರಾದಿನ ಯಥಾವತ್ ಜ್ಞಾತೆ. ಈ ವಿಚಾರವನ್ನ ನಮಗೆ ಗೊತ್ತಾಗಲ್ಲ, ಮತ್ತೆ ನಿಮಗೆ ಏನ್ ಗೊತ್ತಾಯಿತು ಅಂತ ಕೇಳ್ಬೋದು. ಪರಮಾತ್ಮ ಸ್ಥೂಲದಲ್ಲೂ ಇದ್ದಾನೆ, ಸೂಕ್ಷ್ಮದಲ್ಲೂ ಇದ್ದಾನೆ, ನಮಗೇನ್ ಗೊತ್ತಾಯಿತು ಹಾಗೆಂದ್ರೆ ಶಾಸ್ತ್ರದಲ್ಲಿ ಇದೆ, ವೇದಾದಿಗಳಲ್ಲಿ ಇದೆ. ಹೇಗೋ ಅನೋರಣೀಯಾನ್ ಮಹತೋ ಮಹೀಯಾನ್ ಅಂತ ಉಪನಿಷತ್ತುಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ತರ ಹೇಗೆ ದ್ರವ್ಯದಲ್ಲೂ ಅದೇ ತರ ಕಾಲದಲ್ಲೂ ಕೂಡ, ಅಂದ್ರೆ ಕಾಲಾಂತರ್ಯಾಮಿ ಕಾಲನಾಮ ಹರಿರಪಿ ಹಾಗೆ ಅಂತ. ಕಾಲಾಂತರ್ಯಾಮಿಯಾದ ಕಾಲ ಎನ್ನುವ ಹೆಸರಿನ ಪರಮಾತ್ಮ ಅಂತ ಅರ್ಥ. ಕಾಲನಾಮಕನಾದ ಪರಮಾತ್ಮ ಸೌಕ್ಷ್ಮ್ಯೇ ಪರಮಾಣುತ್ವ ವಿಷಯೇ ಅಂದ್ರೆ ಪರಮಾಣು ಕಾಲ ಅಂತ, ಸಣ್ಣ ಕಾಲ. ಅಂದ್ರೆ ಕಾಲದಲ್ಲಿ ಸಣ್ಣದು ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಈಗ ನೋಡಿ, ಕಾಲದ ವಿಭಾಗ ನಾವು ಈಗ ಒಂದಿನಕ್ಕೆ 24 hours, 1 hour ಅಂದ್ರೆ 60 minutes, 60 minutes ಅಂದ್ರೆ ಒಂದೊಂದು ಮಿನಿಟಿಗೂ 60 seconds ಅಂತ ನಾವು ಮತ್ತೆ ನ್ಯಾನೋ ಸೆಕೆಂಡ್ಸ್ ಅಂತೆಲ್ಲ ಹೇಗೆ ವಿಭಾಗ ಮಾಡ್ತೀವಿ, ಅದನ್ನ ಕಾಲ ವಿಭಾಗ ಅಂತ. ಆ ತರ ಸಣ್ಣದಾದ ಒಂದು ಕಾಲ ವಿಭಾಗ ಅಂತ ಇದೆ. ಫರ್ದರ್ ಆಗಿ ಅದನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ ಅಷ್ಟೇ. ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಇಲ್ಲ ಅದಕ್ಕೆ. ಅಂತ ಪರಮ ಮಹಾಣು ಕಾಲ ಮತ್ತು ಪರಮ ಮಹತ್ ಕಾಲ ಹಾಗೆ ಅಂತ. ಅಲ್ಲೂ ಕೂಡ ಏವ ಮುಕ್ತ ಲಕ್ಷಣ ಬತ್ತಯ ಅನುಮಿತಃ ಶಾಸ್ತ್ರಾನುಸಾರೇನ ಲಿಂಗಾನುಸಾರೇನ ಚ, ಶಾಸ್ತ್ರದಲ್ಲೂ ಹೇಳಿದ್ದಾರೆ, ಅದಕ್ಕೆ ಅನುಮಾನದಿಂದಲೂ ಕೂಡ ಅಂದ್ರೆ ಇನ್ಫರೆನ್ಸ್, ಅದ್ರ ಮೂಲಕ ಕೂಡ ನಾವು ಗೆಸ್ ಮಾಡಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಯಥಾವ ಜ್ಞಾತಃ ಕಥಂ ಭೂತಃ ಸೌಕ್ಷ್ಮ್ಯೇ ಕಥಂ ಭೂತಶ್ಚ ಸ್ಥೌಲ್ಯೇ ಅನುಮಿತಃ ಇತಿ ವಿವಿಚ್ಯಾಹ. ಸೂಕ್ಷ್ಮವಾದ ಕಾಲದಲ್ಲಿ ಹೇಗಿದ್ದಾನೆ, ಸ್ಥೂಲವಾದ ಕಾಲಭಾಗದಲ್ಲಿ ಹೇಗಿದ್ದಾನೆ ಅದನ್ನ ಬಿಡಿಸಿ ಹೇಳ್ತಾ ಇದ್ದಾರೆ. ಸಂಸ್ಥಾನ ಇತಿ
ಭಗವಾನ್ ಪರಮೇಶ್ವರ ಸಂಸ್ಥಾನಂ ಅಣ್ವಾದಿ ಕಾಲಾವಸ್ಥಾ ತದುಕ್ತಿ. ಸೌಕ್ಷ್ಮ್ಯ ಅಂತ ಯಾಕೆ ಹೇಳಿದ್ದಾರೆ? ಅಣುವಾದಿ, ಅಣು ಮೊದಲಾದ ಕಾಲದ ಅಂತರ್ಯಾಮಿಯಾಗಿ ಇದ್ದಾನೆ. ಅದೇ ತರ ತಾದೃಶ ಅವಸ್ಥೆಯೈವ ತನ್ನಿಯಾಮಕತೆಯ ತತ್ರ ಅವಸ್ಥಿತಿ. ಆ ರೀತಿಯಾಗಿ ಆ ಅವಸ್ಥೆಯಲ್ಲೇ ಆ ಪರಮಾಣು ಕಾಲ ಅಂತ ಏನೋ ಒಂದು ಸ್ಟೇಟ್, ಆ ಸ್ಟೇಟ್ ಅಲ್ಲೇ ಪರಮಾತ್ಮ ಕಾಲದ ಸ್ಟೇಟ್, ಅದು ಕಾಲದ ಒಂದು ಬೌಂಡ್ರಿ, ಆ ಬೌಂಡ್ರಿಯಲ್ಲೇ ಇದ್ದು ಪರಮಾತ್ಮ ಅದನ್ನು ನಿಯಮನ ಮಾಡ್ತಾನೆ ಹಾಗೆಂತ ಅರ್ಥ. ತಥಾ ಅವ್ಯಕ್ತ ಅಸ್ಮದಾದಿ ಅಪ್ರತ್ಯಕ್ಷ, ಹಾಗೆ ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ ಅದು ಪರಮಾಣು ಕಾಲ. ನಮಗೆ ಅರ್ಥ ಮಾಡಿಕೊಳ್ಳೋದು ಪರಮಾಣು ದ್ರವ್ಯವೇ ನಮಗೆ ಅರ್ಥ ಆಗೋದಿಲ್ಲ. ಅಂದ್ರೆ ಏನು? ಕಾಣೋದಿಲ್ಲ, ತಿಳ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮನ್ನ ಬಿಡಿ, ಯಜ್ಞ ಯಾಗಾದಿಗಳನ್ನ ಮಾಡಿ ದೇವಲೋಕಕ್ಕೆ ಹೋಗತಕ್ಕ ಮನುಷ್ಯರು, ಅವರಿಗೆ ಸೂಕ್ಷ್ಮ ದೃಷ್ಟಿ ಇರುತ್ತದೆ, ಅವರಿಗೂ ಕೂಡ ಕಾಣೋದಿಲ್ಲ. ಹಾಗೆ ಅಂದ್ರೆ ಅದು ಹೇಗಿರ್ಬೇಕು ನೋಡಿ. ಅಂಥ ಪರಮಾಣು ದ್ರವ್ಯದಲ್ಲಿ ಪರಮಾತ್ಮ ಇದ್ದು ನಿಯಾಮಕನಾಗಿದ್ದು ಸತ್ತಾದಿಗಳನ್ನು ಕೊಡ್ತಾನೆ. ಹಾಗೆಂತಾದ ಮೇಲೆ ಅದೇ ರೀತಿಯಾಗಿ ಪರಮಾಣು ಕಾಲದಲ್ಲೂ ಕೂಡ ಅಂತರ್ಯಾಮಿಯಾಗಿದ್ದು ಅದನ್ನು ನಿಯಮನ ಮಾಡ್ತಾನೆ. ಹಾಗೆ ಅಸ್ಮದಾದಿ ಅಪ್ರತ್ಯಕ್ಷ ಪರಮಾಣು ರೂಪ ದ್ರವ್ಯ ಸಾಮ್ಯ ಬುಕ್. ಪರಮಾಣುವಿನಲ್ಲಿ ಇದ್ದು ಹೇಗೆ ಅದನ್ನ ನಿಯಮನ ಮಾಡ್ತಾನೋ ಅದೇ ತರ ಪರಮಾಣು ಕಾಲದಲ್ಲೂ ಇದ್ದು ನಿಯಮನ ಮಾಡ್ತಾನೆ ಅಂತ ತಿಳ್ಕೊಬೇಕು. ವ್ಯಕ್ತ ಬುಕ್ ಅಂತ ಹೇಳ್ತಾರೆ. ವ್ಯಕ್ತಂ ಅಂದ್ರೆ ಏನರ್ಥ? ವ್ಯಾಪ್ತಯೈವ ದೃಶ್ಯಮಾನಂ, ಚೆನ್ನಾಗಿ ಕಾಣತಕ್ಕ. ಈಗ ನೋಡಿ, ನ್ಯಾನೋ ಸೆಕೆಂಡ್ಸ್ ನಮಗೆ ರೆಕಗ್ನೈಸ್ ಮಾಡೋದು ಕಷ್ಟ ಇದೆ, ಆದರೆ 1 ಮಿನಿಟ್ 1 ಅವರ್ ಇದೆಲ್ಲ ನಾವು ರೆಕಗ್ನೈಸ್ ಮಾಡಬಹುದು ನೋಡಿ. ಅದೇ ತರ ಗಡಿಯಾರಲ್ಲಿ ಕಾಣ್ತಾ ಇದೆ ಸ್ಪಷ್ಟ ಅಂತ. ಅದರಲ್ಲೂ ಕೂಡ ವ್ಯಾಪ್ತವಾದ ದೃಶ್ಯಮಾನಂ ಅಂತ ಹೇಳ್ತಾರೆ. ದೃಶ್ಯಮಾನವಾದ ರೆಕಗ್ನೈಸ್ ಮಾಡ್ಲಿಕ್ಕಾಗಿ ಇರುವ ದ್ರವ್ಯದಲ್ಲಿ ಹೇಗೆ ಇದ್ದಾನೋ ಅದೇ ತರ ರೆಕಗ್ನೈಸ್ ಮಾಡತಕ್ಕ ಕಾಲದಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ಶೂನ್ಯ ನಾಮಕಂ ರೂಪಂ, ಶೂನ್ಯ ಅಂತ ಅವನಿಗೆ ಆ ಹೆಸರು, ಶೂನ್ಯ ನಾರಾಯಣ ಅಂತ ಹಿಂದೆ ಹೇಳಿದ್ದಾರೆ. ಆ ರೂಪವನ್ನ ತತ್ಸಾಮ್ಯಂ ಅನುಭವತಿ, ದ್ರವ್ಯದಲ್ಲಿ ಸ್ಥೂಲ ದ್ರವ್ಯದಲ್ಲಿ ಹೇಗೆ ಇರ್ತಾನೋ ಅದೇ ತರ ಸ್ಥೂಲ ಕಾಲದಲ್ಲಿ ಇದ್ದು ಕೂಡ ಎಲ್ಲವನ್ನು ಭೋಗ ಮಾಡ್ತಾ ಇದ್ದಾನೆ. ಅದರಿಂದ ವ್ಯಕ್ತಭುಕ್ ಹಾಗೆ ಅಂತ. ಅತೇವ ವಿಭುಹು ಕಾಲಾಂತರ್ಯಾಮಿ ಹರಿಹಿ ಸ್ಥೌಲ್ಯೇ ಅನುಮಿತಃ. ಈಗ ಮುಂದೆ ಅದನ್ನು ಇನ್ನೂ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಕಾಲ ಪರಮಾಣುರ್ವೈ ಯೋ ಭುಂಕ್ತೆ ಪರಮಾಣುತಾಂ ಸತೋ ಅವಿಶೇಷ ಭುಕ್ಯಸ್ತು ಸಕಾಲ ಪರಮೋ ಮಹಾ ಏತದೇವ ವಿಶದಯತಿ. ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಕಾಲ ಇತಿ ಕಾಲಃ, ಕಾಲಾಂತರ್ಯಾಮಿಯಾದ ಪರಮಾತ್ಮ ಶ್ರೀಹರಿ ಪರಮಾಣು ಕಾಲ ಸಂಸ್ಥಾನ ಭಾಗೇನ, ಆ ಪರಮಾಣುವಿನ ಕಾಲದಲ್ಲೂ ಇದ್ದು ಪರಮಾಣು ಶಬ್ದ ವಾಚ್ಯ, ಪರಮಾಣು ಆ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅವನೇ ಶಾಸ್ತ್ರಲಿಂಗಾನುಸಾರೇನ ಪ್ರಸಿದ್ಧ. ವೈ ಅಂತ ಇದೆ, ಪರಮಾಣುರ್ ವೈ ಅಂತ ಇದೆ ನೋಡಿ ಶ್ಲೋಕದಲ್ಲಿ. ವೈ ಅಂದ್ರೆ ಏನರ್ಥ? ಪ್ರಸಿದ್ಧ ಅಂತ ಅರ್ಥ. ಶಾಸ್ತ್ರದಲ್ಲಿ ಅನುಮಾನದ ಮೂಲಕ ಅವನು ಪ್ರಸಿದ್ಧನಾಗಿದ್ದಾನೆ. ಸಹಕಃ ಯಾರವನು? ಹಾಗೆಂದ್ರೆ ಯಹ ಪರಮಾಣುತಾಂ ಪೂರ್ವಂ ದೃಷ್ಟಾಂತತೆಯ ಉಕ್ತ ಪರಮಾಣು ದ್ರವ್ಯ ಸಮಾನತಾಂ ಭುಂಕ್ತೆ. ಹಿಂದೆ ಪರಮಾಣು ದ್ರವ್ಯದಲ್ಲಿ ಇದ್ದು ನಿಯಮನ ಮಾಡ್ತಾನೆ ಅಂತ ಯಾರನ್ನು ಹೇಳಿದರೋ ಅವನೇ ಪರಮಾತ್ಮನೇ ಪರಮಾಣು ಕಾಲದಲ್ಲೂ ಇದ್ದು ಅದನ್ನು ನಿಯಮನ ಮಾಡ್ತಾನೆ. ಸಹ ಕಾಲಃ, ಕಾಲಾಂತರ್ಯಾಮಿ ಆಗಿದ್ದು ಮಾಡ್ತಾನೆ. ಪರಮ ಮಹಾಕಾಲ ಸಂಸ್ಥಾನ ಭೋಗೇನ, ಪರಮ ಮಹಾಕಾಲದಲ್ಲಿ ಇದ್ದು ಅದನ್ನು ಕೂಡ ನಿಯಮನ ಮಾಡ್ತಾನೆ. ಪರಮೋ ಮಹಾತ್ ಪರಮ ಮಹಾಕಾಲ ಶಬ್ದವಾಚ್ಯ, ಪರಮ ಮಹಾ ಶಬ್ದವಾಚ್ಯನಾಗಿದ್ದು ಪರಮಾತ್ಮ ಯಹ ಸತಃ ಶೂನ್ಯನಾಮಕಸ್ಯ ಬ್ರಹ್ಮಣಃ ವಿಶೇಷಃ ಸಾಮ್ಯಂ ತದ್ವಾನ್, ಅದು ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಸುಶಬ್ದ ಅತ್ರ ದ್ರಾಷ್ಟಾಂತಿಕೆಯೋ ಭೇದಾಭಾವ ರೂಪ. ಇದೇನೋ ದ್ರವ್ಯಗಳಲ್ಲಿ ಬೇರೆ ಪರಮಾತ್ಮನ ರೂಪ, ಕಾಲದ ಅಂತರ್ಯಾಮಿಯಾಗಿ ಯಾವುದೋ ಬೇರೆ ಪರಮಾತ್ಮನ ರೂಪ ಅಂತ ಅನಿಸ್ತದೆ ನಮಗೆ. ಆದರೆ ತು ಶಬ್ದ ಹೇಳ್ತಾ ಇದೆ ಪರಮಾತ್ಮನ ಆ ಒಂದು ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ.
ದ್ರವ್ಯದಲ್ಲಿ ಅಂತರ್ಯಾಮಿಯಾಗಿ ಯಾರು ಇರ್ತಾನೋ ಕಾಲದಲ್ಲೂ ಕೂಡ ಅಂತರ್ಯಾಮಿಯಾಗಿ ಅವನೇ ಎದ್ದು ನಿಯಮನ ಮಾಡೋದು. ಸ್ವತಂತ್ರ ನಿಯಾಮಕ ಕರ್ತೃ ಅವನು ಒಬ್ಬನೇ ಹಾಗೆಂಬ ಅದನ್ನ ತೂ ಶಬ್ದದಿಂದ ನಾವು ತಿಳ್ಕೋಬೇಕು ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು 5ನೇ ಶ್ಲೋಕ. ಅನುರ್ಧ್ವೌ ಪರಮಾಣು ಸ್ಯಾತ್ ತ್ರಸರೇಣು ತ್ರಯ ಸ್ಮೃತಃ ಜಾಲಾರ್ಕ ರಶ್ಮ್ಯವಗತಃ ಖಮೇವಾನುಪತನ್ನಗಾತ್. ಇದಾನೀಂ ಪರಮಾಣು ಪರಮಮಹತಃ ಮಧ್ಯಮಗತಾನಾಂ ಕಾಲಾವಯವಾನಾಂ ಪರಿಮಾಣಾನಿ ನಾಮಾನಿ ವಕ್ತುಂ ತಾವದಾದು ಜಣುಕ ತ್ರಣುಕ ನಾಮಕಂ ದ್ರವ್ಯ ಸ್ವರೂಪಂ ದರ್ಶಯತಿ. ಈ ರೀತಿಯಾಗಿ ಹಿಂದಿನ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ರು. ಪರಮಾಣುವಿನಲ್ಲೂ ಪರಮಾತ್ಮ, ಪರಮ ಮಹತ್ತಿನಲ್ಲೂ ಪರಮಾತ್ಮ, ಅದು ದ್ರವ್ಯ ಆಗಿರಲಿ ಅಥವಾ ಕಾಲ ಆಗಿರಲಿ ಹಾಗೆ ಅಂತ. ದ್ರವ್ಯ ನಮಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತ ಅದನ್ನು ಹೇಳಿದರು. ಅದಂತೆ ಕಾಲದನ್ನು ಕೂಡ ನಾವು ಗೆಸ್ ಮಾಡ್ಕೋಬಹುದು ಹಾಗೆ ಅಂತ ಹೇಳಿ, ಇನ್ನು ಇದರ ಮಧ್ಯದಲ್ಲಿ ಇರತಕ್ಕದ್ದು ಪರಮಾಣುವಿಗೂ ಪರಮ ಮಹತ್ತಿಗೂ ಮಧ್ಯದಲ್ಲಿ ಇರತಕ್ಕ ದ್ರವ್ಯಗಳು, ಮಧ್ಯದಲ್ಲಿ ಇರತಕ್ಕ ಕಾಲಗಳು, ಅವುಗಳ ಒಂದು ವಿವರವನ್ನ ಹೇಳುವುದಕ್ಕಾಗಿ ಆರಂಭದಲ್ಲಿ 2 ಪರಮಾಣು ಸೇರಿದರೆ ಏನಾಗುತ್ತದೆ ಹಾಗೆಂಬ ವಿಚಾರವನ್ನೆಲ್ಲ, ಅಂದ್ರೆ ಮಧ್ಯದ ಕಾಲದ ಅವಧಿ ಅಂತ ಏನಿದೆ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. 2 ಪರಮಾಣು ಕಾಲ ಸೇರಿದ್ದು 2 ದ್ವಣುಕ ಕಾಲ ಅಂತ ಕರೀತಾರೆ. 2 ಪರಮಾಣು ಕಾಲ ಸೇರಿದ್ದು 2 ದ್ವಣುಕ ಕಾಲ, 3 ದ್ವಣುಕ ಕಾಲ ಸೇರಿದ್ದು 1 ತ್ರಣುಕ ಕಾಲ ಹಾಗೆಂತ ನೋಡಿ. ಅದೇ ಇದೆಲ್ಲ ಹೇಗೆ ಅಂದ್ರೆ, ನಾವು ಹೇಗೆ ನ್ಯಾನೋ ಸೆಕೆಂಡ್ಸು, ಮೈಕ್ರೋ ಸೆಕೆಂಡ್ಸ್ ಅಂತೆಲ್ಲ ಹೇಳಿ ಸೆಕೆಂಡ್ಸು, ಮಿನಿಟ್ಸು, ಹಾರ್ಸ್ ಅಂತೆಲ್ಲ ನಾವು ಲೆಕ್ಕ ಮಾಡ್ತೀವಿ. ಆ ತರದ್ದು ಇದು. 2 ಪರಮಾಣು ಕಾಲ ಸೇರಿದ್ದು 1 ದ್ವಣುಕ ಕಾಲ, 3 ದ್ವಣುಕ ಕಾಲ ಸೇರಿದ್ದು 1 ತ್ರಣುಕ ಕಾಲ. ಇನ್ನು 6ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ತ್ರಸರೇಣು ತ್ರಿಕಂ ಭುಂಕ್ತೆ ಯಃ ಕಾಲಃ ಸಾ ತ್ರುಟಿಃ ಸ್ಮೃತಾ ತತ್ರಿಭಾಗಸ್ತು ವೇದ ಸ್ಯಾತ್ ತೈಸ್ತ್ರಿಭಿಃ ಲವಸ್ಮೃತಃ ನಿಮೇಷಸ್ತ್ರಿಲವೋ ಜ್ಞೇಯಃ ಆಮ್ನಾತಾಸ್ತೆ ತ್ರಯಃ ಕ್ಷಣಃ ಕ್ಷಣಾನ್ ಪಂಚ ವಿದುಃ ಕಾಷ್ಟಾ ಲಘೂಥಾ ದಶಪಂಚ ಚ ಲಘೂನಿ ವೈ ಸಮಾಮ್ನಾತ ದಶಪಂಚ ಚ ನಾಡಿಕಾ ತೇ ದ್ವೇ ಮುಹೂರ್ತಂ ಪ್ರಹರಃ ಷಡ್ಯಾಮಃ ಸಪ್ತವ ನೃಣಾಂ. ಎರಡು ಪರಮಾಣು ಕಾಲ ಸೇರಿ 1 ದ್ವಣುಕ, 3 ದ್ವಣುಕ ಕಾಲ ಸೇರಿ 1 ತ್ರಣುಕ ಕಾಲ, 3 ತ್ರಣುಕ ಕಾಲ ಸೇರಿ 1 ತ್ರುಟಿ ಅಂತ ಕರೀತಾರೆ, 3 ತ್ರುಟಿ ಸೇರಿ 1 ವೇದ ಅಂತ ಕರೀತಾರೆ, 3 ವೇದ ಸೇರಿದ್ದು 1 ಲವಕಾಲ ಅಂತ, 3 ಲವಕಾಲ ಸೇರಿದ್ದು 1 ನಿಮಿಷ ಹಾಗೆಂತ, 3 ನಿಮಿಷ ಕಾಲ ಸೇರಿ 1 ಕ್ಷಣ ಅಂತ ಕರೀತಾರೆ, 5 ಕ್ಷಣಗಳು ಸೇರಿ 1 ಕಾಷ್ಠ ಅಂತ ಕರೀತಾರೆ, 15 ಕಾಷ್ಠಗಳು ಸೇರಿ 1 ಲಘು ಅಂತ ಕರೀತಾರೆ, 15 ಲಘು ಸೇರಿ 1 ನಾಡಿಕಾ ಅಂತ ಕರೀತಾರೆ. ಅಂದ್ರೆ ಗಳಿಗೆ ಅಂತ ನಾವು ಹೇಳ್ತೀವಿ. ಒಂದಿನಕ್ಕೆ 24 ಅವರ್ಸ್ ಇದಲ್ವಾ, ಅದೇ ತರ 60 ಗಳಿಗೆ ಇದೆ ಹಾಗೆ ಅಂತ ನಮ್ಮಲ್ಲಿ ಲೆಕ್ಕ ಪಂಚಾಂಗದಲ್ಲಿ ನಾವಿದನ್ನ ಜ್ಯೋತಿಷ್ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ 1 ಗಳಿಗೆ ಅಂದರೆ ಎಷ್ಟು? 15 ಲಘು ಸೇರಿದ್ದು 1 ಗಳಿಗೆ ಹಾಗೆಂತ, 2 ಗಳಿಗೆ ಸೇರಿದ್ದು 1 ಮುಹೂರ್ತ ಹಾಗೆಂತ. ಮುಹೂರ್ತ ನೋಡ್ಬೇಕು ಹಾಗಂದ್ರೆ ನಾವ್ ಹೇಳ್ತೀವಲ್ವಾ, ಮುಹೂರ್ತ ಅಂದ್ರೆ ಅದಕ್ಕೆ ಎಷ್ಟು ಕಾಲಮಾನ? ಅದು 2 ಗಳಿಗೆ ಸೇರಿದ್ದು 1 ಮುಹೂರ್ತ ಹಾಗೆಂತ. 6 ಗಳಿಗೆ ಸೇರಿದ್ದು 1 ಪ್ರಹರ ಅಂತ ಕರೀತಾರೆ, 6 ಗಳಿಗೆ ಸೇರಿದ್ದು 1 ಪ್ರಹರ ಹಾಗೆಂತ. ಅದು 1/5 ಆಫ್ ಎ ಡೇ ಅಥವಾ ನೈಟ್ ಅಂತ ಇರುತ್ತದೆ. ಮತ್ತು 7 ಅಥವಾ 8 ಗಳಿಗೆ, ಅದು ಸೂರ್ಯನ ಗತಿಗೆ ತಕ್ಕಂತೆ ವ್ಯತ್ಯಾಸ ಆಗ್ತದೆ, ಅದನ್ನ 1 ಯಾಮ ಅಂತ ಕರೆಯುವುದು. 1 ಯಾಮ ಅದು ಎಷ್ಟು ಹಾಗೆಂದ್ರೆ 1/4 ಆಫ್ ಎ ಡೇ ಆರ್ ನೈಟ್ ಅಂತ ಹೇಳ್ತಾರೆ. 6 ಗಳಿಗೆ ಸೇರಿದ್ದು 1 ಪ್ರಹರ, ಅದು 1/5 ಆಫ್ ಡೇ ಆರ್ ನೈಟ್ ಅಂತ. 7 ಅಥವಾ 8 ಗಳಿಗೆ ಸೇರಿದ್ದನ್ನ 1 ಯಾಮ ಅಂತ ಕರಿತೀವಿ, ಅದು 1/4 ಆಫ್ ಎ ಡೇ ಅಥವಾ ನೈಟ್ ಅಂತ ಬರುತ್ತದೆ ಹಾಗೆಂತ. ಅಂದ್ರೆ ಸುಮಾರು 3 ಅವರ್ಸ್ ಬರುತ್ತದೆ ಹಾಗೆಂತ.
ಇದನ್ನ ಒಟ್ಟು ಈ 8 ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ಈ ಗಳಿಗೆಯನ್ನ ಲೆಕ್ಕಾಚಾರ ಮಾಡೋದು ಹೇಗೆ ಹಾಗೆಂಬುದನ್ನ ಮುಂದಿನ 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದ್ವಾದಶಾರ್ಧ ಫಲೋನ್ಮಾನಂ ಚತುರ್ಭಿಶ್ಚತುರಂಗುಲೈಃ ಸ್ವರ್ಣಮಾಶೈ ಕೃತಚ್ಛಿದ್ರಂ ಯಾವತ್ ಪ್ರಸ್ಥಜಲಂ ಪಿಬೇತ್. ನೋಡಿ, ಹಿಂದಿನ ಕಾಲದಲ್ಲಿ ಗಡಿಯಾರ ಅಂತ ಯಾವುದೂ ಇಲ್ಲ. ಈಗ ನಮಗೆ ತುಂಬಾ ಅನುಕೂಲ ಆಗಿಬಿಟ್ಟಿದೆ. ಎಷ್ಟು ಟೈಮ್ ಅಂತ ನಾವು ಗಡಿಯಾರ ನೋಡ್ಕೊಂಡು 1 ತಾಸಾಯ್ತು 2 ತಾಸಾಯ್ತು ಅಂತ ತಿಳ್ಕೊತೀವಿ. ಹಿಂದಿನ ಕಾಲದಲ್ಲಿ ಹೆಂಗ್ ಕಂಡಿಡಿತಾ ಇದ್ರು, ಮುಹೂರ್ತವನ್ನ ಹೆಂಗ ಗುರುತಿಸ್ತಾ ಇದ್ರು ಹಾಗೆಂದ್ರೆ ಸೂರ್ಯ ಉದಯ ಅದು ಜ್ಯೋತಿಷದಲ್ಲಿ ಗೊತ್ತಾಗ್ತದೆ. ಇಷ್ಟು ಗಳಿಗೆಗೆ, ಇಷ್ಟು ಗಂಟೆಗೆ, ಇಷ್ಟು ಗಳಿಗೆಗೆ ಸೂರ್ಯ ಉದಯ ಆಗುತ್ತದೆ ಹಾಗೆ ಅಂತ. ಅದನ್ನ ಲೆಕ್ಕಾಚಾರ ಮಾಡಿಕೊಂಡು ಗಳಿಗೆ ಬಟ್ಲು ಅಂತ ಇಡ್ತಾ ಇದ್ದರಂತೆ. ಗಳಿಗೆ ಬಟ್ಲನ್ನ ಅದಲ್ಲಿ ಒಂದು ಪರ್ಟಿಕ್ಯುಲರ್ ನೀರು, ಅದು ಎಲ್ಲಾ ನೀರು ತುಂಬಸಕ್ ಬರಲ್ಲ. ಒಂದು ಯಾಕೆ ಹಾರ್ಡ್ ವಾಟರ್, ಸಾಫ್ಟ್ ವಾಟರ್ ಅಂತೆಲ್ಲ ಇದೆ ನೋಡಿ. ಅದರಿಂದ ಅದೊಂದು ಪರ್ಟಿಕ್ಯುಲರ್ ನೀರನ್ನ ಅದಲ್ಲಿ ತುಂಬಬೇಕು. ಆ ಒಂದು ಪಾತ್ರೆಯಲ್ಲಿ ಇಡ್ತಾರೆ, ಒಂದು ಪಾತ್ರೆಯಲ್ಲಿ ನೀರು ಇಡ್ತಾರೆ. ಅದರ ಮೇಲೆ ಈ ಗಳಿಗೆ ಬಟ್ಲನ್ನ ಹಾಕ್ತಾರೆ. ಆ ಗಳಿಗೆ ಬಟ್ಲಲ್ಲಿ ಅದು ಇಷ್ಟೇ ಎತ್ತರ ಇರಬೇಕು. ಅದರಲ್ಲಿ ಒಂದು ಸಣ್ಣ ತೂತು ಇರುತ್ತದೆ. ಗಳಿಗೆ ಬಟ್ಲಲ್ಲಿ ಒಂದು ಸಣ್ಣ ತೂತು ಇರುತ್ತದೆ. ಆ ತೂತು ಎಷ್ಟಿರಬೇಕು ಅಂತ ಹೇಳ್ತಾರೆ ನೋಡಿ. ತಾಮ್ರ ಪಾತ್ರ 6 ಫಲದ ಭಾರ ಇರಬೇಕು. ಅಂದ್ರೆ ಓವರ್ ವೆಯ್ಟ್ ಇರಬಾರ್ದು. ಓವರ್ ವೆಯ್ಟ್ ಆದ್ರೆ ಬೇಗ ನೀರು ಕುಡಿದು ಬಿಡುತ್ತದೆ. ಆ ತೂತಿನ ಮೂಲಕ ತಾಮ್ರ ಪಾತ್ರದಲ್ಲಿ ನೀರು ಬಂದ್ಬಿಡುತ್ತದೆ. ಅದರಿಂದ ಆ ತಾಮ್ರ ಪಾತ್ರ 6 ಫಲ, ಅದು ಒಂದು ವೆಯ್ಟ್. ಅದು ಫಲ ಅಂದ್ರೆ ಗ್ರಾಮ್ಸ್ ಇದ್ದಂಗೆ, ಅದೊಂದು ವೆಯ್ಟ್, ಅದು ಮೆಷರ್. ಅದು ಅಷ್ಟು 6 ಫಲದ ಭಾರದ ತಾಮ್ರ ಪಾತ್ರೆಯಲ್ಲಿ ಮಾಡಿದ ಗಳಿಗೆ ಬಟ್ಲು. ಅದರಲ್ಲಿ ಅದನ್ನ ಒಂದು ಪ್ರಸ್ಥ ಜಲದಲ್ಲಿ, ಪ್ರಸ್ಥ ಅಂದ್ರೆ ಅದು ಒಂದು ಕ್ವಾಂಟಿಟಿ ಮೆಷರ್ಮೆಂಟ್, ಅದು ಅಷ್ಟು ಜಲದಲ್ಲಿ ಅದನ್ನ ತುಂಬಿಸ್ಬೇಕು. ಅದರ ಮಧ್ಯದಲ್ಲಿ ತೂತು ಹಾಕಬೇಕು. ಆ ತೂತು ಎಷ್ಟಿರ್ಬೇಕು ಅಂದ್ರೆ 4 ಮಾಷದ ಭಾರ, ಒಂದು ಸುವರ್ಣ ದಂಡ, ಬಂಗಾರದ ಒಂದು ಕೋಲು, ಅದರಿಂದ ತೂತು ಮಾಡಬೇಕು. ಅದು ಭಾರ ಎಷ್ಟಿರಬೇಕು? 4 ಮಾಷದ ಭಾರ ಇರಬೇಕು. 4 ಅಂಗುಲ ಉದ್ದ ಇರಬೇಕು. ಅಂತ ಒಂದು ಸುವರ್ಣ ದಂಡದಿಂದ ಮಾಡಲ್ಪಟ್ಟ ತೂತು ತಾಮ್ರ ಪಾತ್ರೆಯಲ್ಲಿ ತೂತು ಮಾಡಿದ್ರೆ ಆ ತೂತನ್ನ ನೀರಲ್ಲಿ ಇಡಬೇಕು. ಇಟ್ರೆ ನೀರು ತಾಮ್ರ ಪಾತ್ರ ಅದರಲ್ಲಿ ತುಂಬುತ್ತದೆ. ಹಾಗೆ ಯಾವಾಗ ತುಂಬುತ್ತದೋ ಆಗ ಅದು ಒಂದು ಗಳಿಗೆ ಆಯಿತು ಹಾಗೆ. ಇದು ಹಿಂದಿನ ಕಾಲದಲ್ಲಿ ಒಂದು ಗಳಿಗೆಯನ್ನ ಹೇಗೆ ಕೌಂಟ್ ಮಾಡ್ತಾ ಇದ್ರು, ಮುಹೂರ್ತ ಬಂತೋ ಇಲ್ಲವೋ ಹಾಗೆಂತಲೇ ಹೇಗೆ ನಿರ್ಣಯ ಮಾಡೋದು ಎಂಬುದನ್ನ ಈ ಗಳಿಗೆ ಬಟ್ಲನ್ನು ಇಟ್ಟುಕೊಂಡು ಮಾಡ್ತಾ ಇದ್ರು ಅಂತ ಒಂದು ಪ್ರಸಂಗ ಬಂತು ಅಂತ ಭಾಗವತದಲ್ಲಿ ಆ ಗಳಿಗೆಯನ್ನ ಲೆಕ್ಕಾಚಾರ ಮಾಡುವ ಕ್ರಮವನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಆಚಾರ್ಯ ಸ್ಯಾಂಡ್ ಕೂಡ ಅದು ಅದಕ್ಕೆ ಆಮೇಲೆ ಬಂದದ ಆಚಾರ್ಯ. ಅದು ಸ್ಯಾಂಡ್ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ. ಇಲ್ಲಿ ನೀರನ್ನು ಇಟ್ಕೊಂಡು ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಭೂಲೋಕ ಕ್ಯಾಲ್ಕುಲೇಷನ್ ಆಚಾರ್ಯ? ಹೌದು, ಭೂಲೋಕದ ಕ್ಯಾಲ್ಕುಲೇಷನ್ ಇದು. ಇನ್ನು ಯಾಮ ಅಂದ್ರೆ ಅದೇ ನೋಡಿದೀವಿ, ಅದನ್ನ ನೋಡಿಕೊಡಿ. ಯಾಮ ಯಾಕೆ ಬಂತು, ವ್ಯತ್ಯಾಸ ಆಯ್ತು. ಕೆಲವೊಮ್ಮೆ 6 ಯಾಮ ಅಂತ ಹೇಳಿದ್ರು, ಕೆಲವೊಮ್ಮೆ 7 ಯಾಮ ಅಂತ ಹೇಳಿದ್ರು. ಅದನ್ನ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕೆಲವೊಮ್ಮೆ 5 ಬರುತ್ತದಂತೆ. ಪಂಚಭಾಗ ಸಪ್ತಹ ವಾ ನಾಡಿಕಾ ನಾಮ ದಿವಸಸ್ಯ ಚತುರ್ಥೋ ಭಾಗ 1/4 ಆಫ್ ಅ ಡೇ ಹಾಗೆ ಅಂತ ನಾವು ನೋಡಿದ್ದೀವಿ. ಅಲ್ಲಿ ವಿಕಲ್ಪ ಇದೆ. ರಾಶಿ ಶಬ್ದೇನ ಸಂಕ್ರಮಣಂ ಲಕ್ಷ್ಯತೆ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ರಾಶಿ ಭೇದ ಹಾಗೆ ಅಂತ. ರಾಶಿ ಭೇದ ಅಂದ್ರೆ ಮೇಷ, ವೃಷಭ, ಮಿಥುನ ಅಂತೆಲ್ಲ ಇದೆಲ್ಲ ಆ ರಾಶಿ. ಅಂದ್ರೆ ಅಲ್ಲಿ ಏನೋ ರಾಶಿ ಬಂತು ಅಂತ ತಿಳ್ಕೋಬಾರ್ದು, ಅಲ್ಲಿ ಸಂಕ್ರಮಣವನ್ನ ಇಟ್ಕೋಬೇಕು. ಸೂರ್ಯ ಯಾವ ರಾಶಿಯಲ್ಲಿ ಇದ್ದಾನೋ ಅದನ್ನ ಇಟ್ಟುಕೊಂಡು ಅಂತ ಲೆಕ್ಕಾಚಾರ. ತಥಾಚ ಕರ್ಕಾದಿ ಸಂಕ್ರಮಣ ಭೇದಂ ಅಪೇಕ್ಷ್ಯ ಇತ್ಯರ್ಥ. ತಥಾಚ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಇದ್ದು ಅಲ್ಲಿಂದ ಪ್ರಾರಂಭ ಮಾಡಿ ಧನುಸ್ಸಂಕ್ರಮಣ ಪರ್ಯಂತ, ಧನುರಾಶಿ ಬರುವ ತನಕ
ಸೂರ್ಯ ಧನುರಾಶಿಯಲ್ಲಿ ಬರುವ ತನಕ ನಾಡೀನಾಂ ಊನಾದ್ ಕ್ರಮೇಣ ನ್ಯೂನತ್ವ, ಅಲ್ಲಿ ಆ ಯಾಮದ ಟೈಮ್ ಕಡಿಮೆ ಇರುತ್ತದಂತೆ. ಅದರಿಂದ ಧನುಸ್ಸಂಕ್ರಮಣ, ಅದರಿಂದ ಅಲ್ಲಿ 5, 6 ಅಂತೆಲ್ಲ ಆಗ ಇಟ್ಕೋಬೇಕು, 6 ಅಂತ ಇಟ್ಕೋಬೇಕಾಗ. ಕರ್ಕಾಟಕ ರಾಶಿಯಿಂದ ಧನುರಾಶಿ ತನಕ ಇರುವಾಗ ಒಂದು ಯಾಮ ಅಂದ್ರೆ 6 ಗಳಿಗೆ. ಮತ್ತು ಧನುಸ್ಸಂಕ್ರಮಣ ಸಮಯ ಯಾಮಸ್ಯ ಸಪ್ತನಾಡಿತ್ವಂ, ಧನುಸಂಕ್ರಮಣ ಕಾಲದಲ್ಲಿ ಒಂದು ಯಾಮ ಅಂದ್ರೆ 7 ನಾಡಿ ಅಂದ್ರೆ 7 ಗಳಿಗೆ ಇರುತ್ತದೆ ಹಾಗೆ ಅಂತ. ಮಕರ ಸಂಕ್ರಮಣ ಆರಭ್ಯ, ಮಕರ ಸಂಕ್ರಮಣದಿಂದ ಮಿಥುನ ಸಂಕ್ರಮಣ ಪರ್ಯಂತಂ ನಾಡೀನಾಂ ಕ್ರಮೇಣ ಅತಿರೇಕಾತ್, ಅದು ಜಾಸ್ತಿ ಆಗ್ತಾ ಬರುತ್ತದೆ. ಮಿಥುನೆ ಅಷ್ಟ ನಾಡಿತ್ವಂ, ಮಿಥುನ ಬರುವಾಗ 8 ನಾಡಿಗಳು ಬಂದ್ಬಿಡುತ್ತದೆ ಒಂದು ಯಾಮಕ್ಕೆ ಹಾಗೆ ಅಂತ. ಮೇಷತುಲ್ಯೋಹೋ ಸಾರ್ಧ ಸಪ್ತನಾಡಿತ್ವಂ ಇತ್ಯಾದಿ ವಿಶೇಷ ಸೂಚನಾಯ ವಾ ಇತಿ ವಿಕಲ್ಪಃ ಇತಿ ಭಾವಃ. ಮೇಷಕ್ಕೆ ಸಮವಾದಂತೆ 7 ನಾಡಿಗಳು ಕೂಡ ಬರುತ್ತದೆ ಹಾಗೆ ಅಂತ. ಇದೆಲ್ಲ ಸರಿಯಾಗಿ ನಾವು ತಿಳ್ಕೋಬೇಕು. ಇದು ಸೂರ್ಯ ಒಟ್ಟು ಹೇಳೋದು ಇಷ್ಟೇ, ಸೂರ್ಯನ ಸಂಚರಣ ಯಾವ ರಾಶಿಯಲ್ಲಿ ಇರ್ತಾನೋ ಅದನ್ನ ನೋಡಿಕೊಂಡು ಒಂದು ಯಾಮ ಅಂದ್ರೆ 6 ಗಳಿಗೆ, 7 ಗಳಿಗೆ, 7 ಗಳಿಗೆ, 8 ಗಳಿಗೆ ಹಾಗೆ ಅಂತ ವ್ಯತ್ಯಾಸ ಆಗ್ತದೆ. ಅದು ಒಂದೇ ಸ್ಟ್ಯಾಂಡರ್ಡ್ ಆಗಿ ಇರೋದಿಲ್ಲ. ಯಾಮದ ಲೆಕ್ಕಾಚಾರವನ್ನ ಆ ರೀತಿಯಾಗಿ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಆ ಗಳಿಗೆಯನ್ನ ಕಂಡುಹಿಡಿಯೋದು ಹೇಗೆ ಎಂಬ ಅದನ್ನ ಪ್ರಸಂಗ ಬಂತು ಅಂತ 9ನೇ ಶ್ಲೋಕದಲ್ಲಿ ಆ ಗಳಿಗೆ ಬಟ್ಲನ್ನ ಕೂಡ ಹೇಗೆ ನಿರ್ಮಾಣ ಮಾಡಬೇಕು ಹಾಗೆ ಅಂತ ಅದನ್ನ ತಿಳಿಸಿಕೊಟ್ರು. ಆಚಾರ್ಯರು ಕೂಡ ತಾತ್ಪರ್ಯದಲ್ಲಿ ಇದನ್ನ ಹೇಳಿದ್ದಾರೆ. ಅದನ್ನೇ ವ್ಯಾಖ್ಯಾನದಲ್ಲಿ ನಾವು ನೋಡಿದ್ದು. ಈಗ ಪದ್ಮಪುರಾಣದಲ್ಲಿ ಇರುವ ವಿಚಾರ ಇದು. ಇಷ್ಟು ಸುವರ್ಣ ದಂಡ ಇರಬೇಕು, ಇಷ್ಟು ತಾಮ್ರ ಪಾತ್ರೆ, ಇಷ್ಟು ಬಾರದ್ದು ಇರಬೇಕು ಹಾಗೆ ಅಂತ ಅದಕ್ಕೆ ಪ್ರಮಾಣ ಕೊಟ್ಟು ಪದ್ಮಪುರಾಣದಲ್ಲಿ ಬಂದಿರುವ ವಿಚಾರವನ್ನೇ ಆಚಾರ್ಯರು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಇದಾದ ಮೇಲೆ 10ನೇ ಶ್ಲೋಕದಲ್ಲಿ ಯಾಮಾಶ್ಚತ್ವಾರಃ ಚತ್ವಾರೋ ಮರ್ತ್ಯಾನಾಂ ಅಹನಿ ಉಭೇ, ಅದೇ ಒಂದು ಇದಕ್ಕೆ 4 ಯಾಮ, ಹಗಲೊತ್ತು ಅಂದ್ರೆ 4 ಯಾಮ, ರಾತ್ರಿ ಹೊತ್ತು ಅಂದ್ರೆ 4 ಯಾಮ ಅಂತ ಲೆಕ್ಕಾಚಾರ ಬರ್ತದೆ. ಪಕ್ಷ ಪಂಚದಶಾಹಾನಿ, ಅದರಿಂದ ಒಂದು ಡೇ ಹಾಗೆಂದ್ರೆ ಒಂದು ದಿನ ಹಾಗೆಂದ್ರೆ ಡೇ ಅಂಡ್ ನೈಟ್ ಇಟ್ಕೋಬೇಕು ಹಾಗೆಂತ. ಈ ರೀತಿಯಾಗಿ 15 ದಿವಸಗಳು ಸೇರಿದ್ರೆ ಅದನ್ನು ಪಕ್ಷ ಅಂತ ಕರೀತಾರೆ. ಪಕ್ಷ ಪಂಚದಶಾಹಾನಿ ಹಾಗೆಂತ. 4 ಯಾಮ ಸೇರಿದ್ರೆ ಹಗಲು, 4 ಯಾಮ ಸೇರಿದ್ರೆ ರಾತ್ರಿ, ಇದು ಒಂದು ದಿನದ ಕಲ್ಪನೆ ಆಯ್ತು. ಈ ರೀತಿಯಾಗಿ 15 ದಿವಸಗಳು ಆದರೆ ಒಂದು ಪಕ್ಷ ಅಂತ. 2 ಪಕ್ಷ ಇದೆ, ಶುಕ್ಲ ಪಕ್ಷ, ಶುಕ್ಲ ಕೃಷ್ಣಶ್ಚ ಮಾನದ ಹಾಗೆ ಅಂತ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ 2 ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮಾಸ, ಅಯನ ಅದರ ಬಗ್ಗೆಯೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ತಯೋ ಸಮುಚ್ಚಯೇ ಮಾಸಃ ಪಿತॄಣಾಂ ತದಹರ್ನಿಶಂ ದ್ವೌ ತೌ ಋತುಃ ಷಡಯನಂ ದಕ್ಷಿಣಂ ಚ ಉತ್ತರಂ ದಿವಿ ಅಯನೇ ಅಹನಿ ಪ್ರಾಹುಃ ವತ್ಸರಃ 12 ಸ್ಮೃತಃ ಸಂವತ್ಸರ ಶತಂ ನೃಣಾಂ ಪರಮಾಯುಃ ನಿರೂಪಿತಂ ಹಾಗೆ ಅಂತ. ತಯೋ ಸಮುಚ್ಚಯೇ ಮಾಸಃ ಅಂದ್ರೆ 2 ಪಕ್ಷ ಸೇರಿದ್ರೆ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಸೇರಿದ್ರೆ ಒಂದು ಮಾಸ ಹಾಗೆ ಅಂತ. ಅಂದ್ರೆ ಮಂತ್ ಅಂತ ನಾವೇನ್ ಹೇಳ್ತೀವಿ ಅದು. ಈ ಮಂತ್ ಎಂಬುದು ಇದು ಮನುಷ್ಯಮಾನರ ಪ್ರಕಾರ ನಾವು ನೋಡ್ತಾ ಇದ್ದದ್ದು. ಪಿತೃನಾಂ ತದ್ ಅಹರ್ನಿಶಂ, ಇದು ಪಿತೃದೇವತೆಗಳಿಗೆ ಅದು ಒಂದು ಡೇ ಅಂಡ್ ನೈಟ್ ಅಂತ ಆಗ್ತದೆ. ನಮಗೆ ಒಂದು ತಿಂಗಳು ಅಂದ್ರೆ ಪಿತೃಗಳಿಗೆ ಅದು ಒಂದು ದಿನ ಅಂತ, ಪಿತೃಮಾನ ಅಂತ ಕರೀತಾರೆ. ಪಿತೃಮಾನದ ಪ್ರಕಾರ ಅದು ಒಂದು ದಿನ ಅಂತ ಆಗ್ತದೆ. ಮತ್ತು ದ್ವೌ ತೌ ಋತುಹು ಹಾಗೆಂತ, 2 ಮಾಸಗಳು ಸೇರಿದ್ದು ಒಂದು ಋತು ಹಾಗೆಂತ. ನಾವ್ ಹೇಳ್ತೀವಲ್ವ ವಸಂತ ಋತು, ಗ್ರೀಷ್ಮ ಋತು ಇತ್ಯಾದಿಯಾಗಿ ಹೇಳ್ತೀವಲ್ಲ ಅದು. ಷಡಯನಂ, ಈ 6 ಮಾಸಗಳು ಸೇರಿದ್ದನ್ನ ಅಯನ ಅಂತ ಕರೀತಾರೆ. 2 ಅಯನಗಳು ಇದೆ, ದಕ್ಷಿಣಂಚ ಉತ್ತರಂ ಹಾಗೆ. ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ 6 ಮಾಸಗಳು ಸೇರಿದ್ದು ದಕ್ಷಿಣಾಯನ, 6 ಮಾಸಗಳು ಉತ್ತರಾಯಣ ಹಾಗೆ. ಇನ್ನು
ದಿಬಿ ಅಯನೆ ಅಹನಿ. ಇದು ದೇವಮಾನದ ಪ್ರಕಾರ. ದೇವಮಾನದ ಪ್ರಕಾರ ಇದು ಒಂದು ದಿವಸ ಅಂತ ಆಗ್ತದೆ. ಅಂದ್ರೆ ನಮಗೆ ಒಂದು ವರ್ಷ, ಅವರಿಗೆ ದೇವತೆಗಳಿಗೆ ಒಂದು ದಿನ ಅಂತ ಆಗ್ತದೆ. ನೋಡಿ, ಮನುಷ್ಯಮಾನರ ಒಂದು ತಿಂಗಳು, ಪಿತೃಗಳಿಗೆ ಪಿತೃದೇವತೆಗಳಿಗೆ ಒಂದು ದಿನ ಅಂತ ಆಗ್ತದೆ. ಶುಕ್ಲ ಪಕ್ಷ ಹಗಲು, ಕೃಷ್ಣ ಪಕ್ಷ ರಾತ್ರಿ, ಹಾಗೆ ಅಂತ. ಅದೇ ತರ ನಮಗೆ ಒಂದು ವರ್ಷ ಅಂದ್ರೆ ದೇವತೆಗಳಿಗೆ ಅದು ಒಂದು ದಿನ. ಉತ್ತರಾಯಣ ಅಂದ್ರೆ ಹಗಲು, ದಕ್ಷಿಣಾಯನ ಹಾಗೆ ಅಂದ್ರೆ ರಾತ್ರಿ, ಹಾಗೆ ಅಂತ. ಇನ್ನು ಸಂವತ್ಸರ ಶತಂ ನೃಣಾಂ ಪರಮಾಯು ನಿರೂಪಿತಂ. ಈ ರೀತಿಯಾಗಿ 100 ವರ್ಷ ಕಳೆಯುತ್ತದೆ. 100 ವರ್ಷ ಕಳೆದ್ರೆ ಅದು ಮನುಷ್ಯರ ಆಯುಷ್ಯ ಇದು, ಹಾಗೆ ಅಂತ. ಮನುಷ್ಯರ 100 ಆಯುಷ್ಯ ಹೇಗೆ ಬಂತು ಎಂಬುದನ್ನ ಇಲ್ಲಿಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.